ಕನ್ನಡ ಮೀಡಿಯಂ 24/7 ಮಾತಿನ ಹೆಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಕನ್ನಡ ಚಿತ್ರರಂಗದಲ್ಲಿ ಕಳೆದ ಒಂದು ದಶಕದಿಂದ ಒಂದು ರೀತಿಯಲ್ಲಿ ಹೊಸ ಸೃಜನಾತ್ಮಕ ಅಲೆನೇ ಹರಿತಾ ಇದೆ ಅಂತ ಹೇಳ್ಬೋದು. ಹೊಸ ಸಿನಿಮಾಗಳು ನಿಜವಾಗ್ಲೂ ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದರಲ್ಲಿ ಬಹಳ ಪ್ರಮುಖವಾದ ಹೆಸರು ಅಂತಂದ್ರೆ ಸತ್ಯ. ಅವರು ಮಾಡಿರ್ತಕ್ಕಂಥ ಸಿನಿಮಾಗಳು ನಿಮಗೆ ಗೊತ್ತಿರ್ಬೋದು. ರಾಮ ರಾಮರ ಸಿನಿಮಾ, ಮೊದಲನೇ ಸಿನಿಮಾ ಒಂದು ಬಹಳ ವಿಭಿನ್ನವಾದ ಒಂದು ಜಾನರಿಂದ ಬಂದು ಕನ್ನಡ ಚಿತ್ರರಂಗದ ಮೆಚ್ಚುಗೆಗೆ ಪಾತ್ರ ಆಯ್ತು. ಒಂದಲ್ಲ ಎರಡಲ್ಲ ಮಾಡಿದ್ರು. ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡಿದ್ರು. ಈಗ ಮತ್ತೊಂದು ಹೊಸ ಸಾಹಸಕ್ಕೆ ಬಂದಿದ್ದಾರೆ ಸತ್ಯ ಅವರು. ಏನ್ ಮಾಡ್ತಿದ್ದಾರೆ ಹೊಸ ಸಾಹಸ, ಅದು ಯಾವ ಸಿನಿಮಾ, ಅದು ಹೇಗ್ ಮಾಡ್ತಾರೆ ನೋಡೋಣ. ಅವ್ರ ಜೊತೆಗೆ ಮಾತಾಡೋಣ. ಈಗ ನಮ್ಮ ಜೊತೆ ಕನ್ನಡದ ಸೃಜನಶೀಲ ಚಲನಚಿತ್ರ ನಿರ್ದೇಶಕ ಸತ್ಯ ಅವರಿದ್ದಾರೆ. ನಿಮಗೆ ಮಾತಿನ ಹೆಜ್ಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನದವರೆಗೆ ನಾವು ಸತ್ಯ ಅವರನ್ನ ನಿರ್ದೇಶಕರಾಗಿ ನೋಡ್ತಾ ಇದ್ವಿ. ಅಂದ್ರೆ ಕ್ಯಾಮರಾ ಹಿಂದ್ಗಡೆ ಕಾಣ್ತಾ ಇದ್ರು. ಅವರು ಎದುರುಗಡೆ ಬಂದಿದ್ದು ಬಹುಶಃ ಬಹಳ ಕಡಿಮೆ, ಅಪರೂಪ ಅಂತ ಅನ್ಬೋದು. ಆದ್ರೆ ಈಗ ಅವರು ಫುಲ್ ಫ್ಲೆಡ್ಜ್ ಆಗಿ ಕ್ಯಾಮರಾ ಎದುರಿಗೆ ಬರ್ತಾ ಇದ್ದಾರೆ ಸತ್ಯ ಅವರು. ಒಂದು ಹೊಸ ಸಿನಿಮಾ, ಅದ್ರ ಬಗ್ಗೆ ನೀವ್ ಹೇಳಿ. ಏನ್ ಇಷ್ಟು ದಿವಸ ಹಿಂದೆ ಇದ್ದವರು, ಕ್ಯಾಮ್ರಾದ ಹಿಂದೆ ಇದ್ದವರು ಮುಂದೆ ಬರೋಕೆ ನಿಮಗೆ ಅನ್ಸಿದ್ರೆ ಹೇಗೆ ಪ್ರೇರಣೆ? ಅಂದ್ರೆ ಹೀರೋಗಳಿಗೆ ಬಹಳ ಇದಾಗುತ್ತೆ ಅಂತ ನಾನೇ ಮಾಡ್ಬಿಡೋಣ ಮುಂದೆ ಅಂತ. ಇಲ್ಲ ಇಲ್ಲ, ನಂದು ಎಲ್ಲಾ ಸಿನಿಮಾಗಳು ಹೊಸಬ್ರ ಜೊತೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದಿರೋದು. ರಾಮರೇ ಆಗಿರ್ಲಿ, ಒಂದಲ್ಲ ಎರಡಲ್ಲ ಆಗಿರ್ಲಿ, ಮತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರ್ಲಿ, ಎಲ್ಲ ಹೊಸಬ್ರುಗಳ ಜೊತೆ ನಾನು ನನ್ನ ಪ್ರಯೋಗಗಳನ್ನ ಮಾಡ್ಕೊಂಡ್ ಬಂದಿದ್ದು. ಈ ಆಫ್ಟರ್ ಕರೋನಾ ಒಂದಷ್ಟು ಸಿನಿಮಾ ಇಂಡಸ್ಟ್ರಿ, ಎಲ್ಲಾ ಬಿಸ್ನೆಸ್ ಒಂದು ಚೇಂಜ್ ಆದಂಗೆ ಸಿನಿಮಾ ಇಂಡಸ್ಟ್ರಿದು ಚೇಂಜ್ ಆಯ್ತು. ಅಂದ್ರೆ ಇಮಿಡಿಯೇಟ್ ಇನ್ವೆಸ್ಟ್ಮೆಂಟ್ಗಳು, ಮತ್ತೆ ಹೊಸಬ್ರು ಅಂತ ತಕ್ಷಣ ಇನ್ವೆಸ್ಟ್ ಮಾಡಕ್ಕೆ ಯೋಚನೆ ಮಾಡೋದು. ಸೊ ಈ ತರದ್ದೆಲ್ಲ ವಿಷಯಗಳಾಯ್ತು ಇಂಡಸ್ಟ್ರಿಲಿ. ಸೊ ಆ ನಿಟ್ಟಿನಲ್ಲಿ ಎಕ್ಸ್ ಅಂಡ್ ವೈ ಒಂದು ಪಾತ್ರ, ನಾನು ಇವಾಗ ಏನ್ ಮಾಡಿದ್ದೀನಿ ಆ ಪಾತ್ರ, ಅದು ಏನೋ ತುಂಬಾ ಹೀರೋ ಪಾತ್ರ ಅನ್ನೋದಕ್ಕಿಂತ ಒಂದು ಕಾಮನ್ ಮ್ಯಾನ್ ಕ್ಯಾರೆಕ್ಟರ್. ಸೊ ಅದು ಮಾಡ್ಬೋದು, ನಾನೇ ಮಾಡ್ಬೋದು, ಅದು ಕನೆಕ್ಟ್ ಆಗತ್ತೆ ಇನ್ನು ಜನಕ್ಕೆ ಈಸಿಯಾಗಿ ಅನ್ನೋ ಒಂದು ಯೋಚನೆಯಲ್ಲಿ ಮ್ಯಾನ್ ಆಫ್ ದ ಎಕ್ಸ್ ಅಂಡ್ ವೈ ಅಲ್ಲಿ ನಾನೇ ಆಕ್ಟಿಂಗ್ ಬರ್ಬೇಕಾಯ್ತು. ಇವರು ಮಾಡ್ತಿರೋ ಹೊಸ ಸಿನಿಮಾದ ಹೆಸರು ಎಕ್ಸ್ ಅಂಡ್ ವೈ ಅಂತ ಹೇಳಿ. ಎಕ್ಸ್ ಅಂಡ್ ವೈ ನಮಗೆ ಇಲ್ಲಿ 2 ಅಕ್ಷರ ಮಾತ್ರ ಕಾಣ್ತಾ ಇದೆ. ಅಂದ್ರೆ ಇದ್ರ ಜಾನರ್ ಹೇಗಿರುತ್ತೆ ಅಂತ. ಈಗ ಸಾಮಾನ್ಯವಾಗಿ ಜನರ ಆಡು ಮಾತಲ್ಲೂ ಸಹ ಎಕ್ಸ್ ಅಂಡ್ ವೈ ಅಂತ ಎಕ್ಸ್ ವೈ ಜೆಡ್ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಜೆಡ್ ಇದೆ ಈ ಸಿನಿಮಾದಲ್ಲಿ. ಏನ್ ಜಾನರ್ ಇದೆ ಸಿನಿಮಾದಲ್ಲಿ? ಇಲ್ಲ, ಎಕ್ಸ್ ಅಂಡ್ ವೈ ಅಂದ್ರೆ ಅದು ಎಕ್ಸ್ ವೈ ಕ್ರೋಮೋಸೋಮ್ಸ್. ಪ್ರತಿ ಗಂಡಲ್ಲಿರುವಂತ ಕ್ರೋಮೋಸೋಮ್ಸ್ ಎಕ್ಸ್ ವೈ, ಹೆಣ್ಣಲ್ಲಿ ಎಕ್ಸ್ ಅಂಡ್ ಎಕ್ಸ್ ಅಂತ ಒಂದು ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಇದೇನಾಗತ್ತೆ ಅಂದ್ರೆ ಇಡೀ ಸಿನಿಮಾ ಕ್ರೋಮೋಸೋಮ್ ಸಂಬಂಧಪಟ್ಟಿದ್ದು. ಏನಂದ್ರೆ ನಾನು ಯಾವ ಯೋಚನೆ ಬಂದಿದ್ ಹೆಂಗೆ ಅಂದ್ರೆ, ಇಡೀ ಸಮಾಜ ಸೃಷ್ಟಿಯಾಗಿರೋದೇ ಕ್ರೋಮೋಸೋಮ್ಗಳಿಂದ. ಕ್ರೋಮೋಸೋಮ್ಗಳಿಂದ ಮನುಷ್ಯ ಆದ, ಮನುಷ್ಯನಿಂದ ಮನೆ ಆಯ್ತು, ಮನೆಯಿಂದ ಊರಾಯ್ತು, ಊರಿಂದ ಸಮಾಜ ಆಯ್ತು. ಸೊ ಇವತ್ತೊಂದು ಸಮಾಜ ಯಾವುದೇ ಪರಿಸ್ಥಿತಿಲಿದ್ರು ಅದಕ್ಕೆ ಎಕ್ಸ್ ವೈಗಳೇ ಕಾರಣ. ಸೊ ಈ ನಿಟ್ಟಿನಲ್ಲಿ ಒಂದು ಸೋಷಿಯಲ್ ಹ್ಯೂಮರ್ ಡ್ರಾಮಾ ಎಕ್ಸ್ ಅಂಡ್ ವೈ ನ ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ನಿಮ್ಮ ಮೊದಲನೇ ಸಿನಿಮಾ ರಾಮರೇ ಬಹಳ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇತ್ತು ಆ ಸಿನಿಮಾಕ್ಕೆ. ಮತ್ತೆ ಒಂದಲ್ಲ ಎರಡಲ್ಲ ಮಾಡಿದ್ರಿ, ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡಿದ್ರೆ 3 ಸಿನಿಮಾಗಳಲ್ಲೂ ಸಹ ಬೇರೆ ಬೇರೆ ರೀತಿಯಂತ ಒಂದು ನರೇಷನ್ ಇರ್ತಾ ಇತ್ತು. ಈ ಸಿನಿಮಾದಲ್ಲೂ ಆ ತರದ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಸಿನಿಮಾದಲ್ಲಿ ಹೇಳಕ್ ಕೊಟ್ಟಿರೋ ವಿಷಯನೇ ತುಂಬಾ ಹೊಸದಾಗಿರೋದ್ರಿಂದ ನಾನು ಸ್ಕ್ರೀನ್ ಪ್ಲೇ ಆಗ್ಲಿ ಅಥವಾ ಕತೆ ಹೇಳೋ ನಿರೂಪಣಾ ಶೈಲಿಲಾಗ್ಲಿ ತುಂಬಾ ಹೊಸತನಗಳನ್ನ ಟ್ರೈ ಮಾಡಿದೀನಿ. ಸೊ ನಿಮಗೆ ನನ್ನ 3 ಸಿನಿಮಾಗಳ ಯಾವ ಒಂದು ಛಾಯೆನೂ ಈ ಸಿನಿಮಾದಲ್ಲಿ ಕಾಣಲ್ಲ. ಸೊ ಇದೊಂದು ಬೇರೆ ತರ ಪ್ರಯತ್ನ, ಬೇರೆ ತರ ಒಂದು ಹೊಸ ತರ ಅಂತ ಅನ್ಸುತ್ತೆ ನಿಮ್ಗೆ. ಕನ್ನಡ ಸಿನಿಮಾದಲ್ಲಿ ಒಂದ್ ರೀತಿನಲ್ಲಿ ಈಗೊಂದು ದಶಕದಿಂದ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂದು ಟ್ರೀಟ್ಮೆಂಟ್ ಬೇಕಾ ಕನ್ನಡ ಸಿನಿಮಾಕ್ಕೆ ಅಂತ ಅನಿಸ್ತಾ ಇದೆ. ಅಂದ್ರೆ ಬೇರೆ ತರದ ಕೆಲವು ಸಕ್ಸಸ್ ಆಗಿದೆ, ಸುಮಾರು ಸಿನಿಮಾಗಳ ಹೆಸರು ನಾವು ಹೇಳ್ಬೋದು ನಾವು. ಆದ್ರೆ ಇನ್ನೂ ಬೇರೆ ತರದ ಒಂದು ಟ್ರೀಟ್ಮೆಂಟ್ ಬೇಕಂತ ನಾವು ಅಕ್ಕಪಕ್ಕದ ರಾಜ್ಯದ ಚಿತ್ರರಂಗವನ್ನು ನೋಡಿದಾಗ ಕನ್ನಡ ಚಿತ್ರರಂಗ ಇನ್ನೂ ಅಲ್ಲೇ ಇದೆಯಾ, ಇನ್ನು ಹೊಸ ತರದ ಬೇಕಾ? ಒಂದಿಷ್ಟು ಸೃಜನಶೀಲ ಪ್ರಯತ್ನಗಳು ಆಗ್ತಾ ಇದ್ರು ಸಹ ಅದು ತುಂಬಾ ಮಾಸ್ಗೆ ಹೋಗಿ ರೀಚ್ ಆಗುವಂತ ರೀತಿಯಲ್ಲಿ ಇಲ್ವೇನೋ ಆ ತರದ ಪರಿಸ್ಥಿತಿ ಅಂತ ಅನಿಸ್ತಾ ಇದೆ. ಈಗ ನಿಮ್ಮ ಹಿಂದಿನ ಸಿನಿಮಾಗಳು ಮತ್ತೆ ಈ ಸಿನಿಮಾಗಳನ್ನ ನಾವು ಬೇಸ ಇಟ್ಕೊಂಡ್ರೆ ಇದನ್ನ ಹೇಗೆ ವಿಶ್ಲೇಷಣೆ ಮಾಡಬಹುದು? ಇಲ್ಲ, ನೀವ್ ಹೇಳೋ ತರ ಬೇರೆ ಸಿನಿಮಾಗಳಲ್ಲಿ ಒಳ್ಳೆ ಸಿನಿಮಾಗಳು ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಬರುತ್ತೆ, ಕಂಟಿನ್ಯೂಸ್ ಆಗಿ ಬರುತ್ತೆ. ನಮ್ಮಲ್ಲಿ ಅಪರೂಪಕ್ಕೆ ಬರುತ್ತೆ. ಆಮೇಲೆ ಇಲ್ಲಿ ಸಿನಿಮಾ ಮಾಡಕ್ಕೆ ತಗೋತಾ ಇರೋ ಟೈಮ್ ಇದೆಯಲ್ಲ, ಈಗ ನನ್ ಪ್ರಕಾರ ಈ ತರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ನಿಮಗೆ 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಂದೊಂದಾದ್ರೂ ಬರ್ಬೇಕು. ಇಲ್ಲೇನಾಗತ್ತೆ ಅಂದ್ರೆ ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು ಆತರ ಆಗತ್ತೆ. ಈ ಕಮರ್ಷಿಯಲ್ ಸಿನಿಮಾಗಳು ಅಷ್ಟೇ, ನಿಮಗೆ ಅದು ಒಂದು ವರ್ಷಕ್ಕೆ ಒಂದೊಂದಾದ್ರೂ ಬರ್ಬೇಕು. ಅದು 2 ವರ್ಷ 3 ವರ್ಷಕ್ಕೆ ಒಂದೊಂದು ಬರುತ್ತೆ. ಸೊ ಇಲ್ಲಿ ನಮಗೆ ಅದಕ್ಕೋಸ್ಕರ ನಮ್ಮ ಯಾವುದೇ ಪ್ರಯತ್ನಗಳು ಜನಕ್ಕೆ ಚೆನ್ನಾಗಿದೆ ಅನ್ಸತ್ತೆ,
ಮತ್ತೆ ರಿಪೀಟ್ ಆಗಲ್ಲ, ಹಾ, ಹಾ. ಅವ್ರಿಗೆ ಮತ್ತೆ ಮರ್ತೋಗತ್ತೆ. ಹ್ಮ್, ನಮ್ದು ಇನ್ನೊಂದು ಹೊಸ ಹೊಸ ಕಂಟೆಂಟ್ ಪ್ರಯತ್ನ ಬಂದಿತ್ತು ಅನ್ನೋದು ಮರ್ತೋಗ್ಬಿಡುತ್ತೆ. ಮರ್ತೋಗತ್ತೆ, ಮತ್ತೆ ಹಳೇದ್ ಜ್ಞಾಪಿಸ್ಕೊಂತೀವಿ, ಅವಾಗ ಚೆನ್ನಾಗ್ ಬಂತು, ಒಂದು ಎರಡು ಬಂತು, ಮತ್ತೆ ಯಾಕೋ ಇಲ್ಲ ಹಾ, ಅಷ್ಟೊಂದಿಲ್ಲ ಅಂತ ಅನ್ಸತ್ತೆ. ಹಾ, ಇಲ್ಲಿ ಆಗ್ತಾ ಇರೋದು ಅದೇ ಸಮಸ್ಯೆ. ಎಲ್ಲಾ ಒಳ್ಳೊಳ್ಳೆ ಸಿನಿಮಾ ಮೇಕರ್ಸ್ ಗಳಾಗ್ಲಿ, ಹ್ಮ್, ನಾವುಗಳಾಗ್ಲಿ, ನಾವು ಸ್ವಲ್ಪ ಸ್ಪೀಡ್ ಆಗಿ ಕೆಲಸ ಮಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ. ಯಾಕಂದ್ರೆ ಹ್ಮ್, ಎಕ್ಸ್ಪೆಷಲಿ ನಿಮಗೆ ಬೆಂಗಳೂರು ಮಾರ್ಕೆಟ್ ಏನಿದೆ, ಹ್ಮ್. ಅದು ವರ್ಲ್ಡ್ ಮಾರ್ಕೆಟ್ ಹಾ, ಸಿನಿಮಾಗೂನು. ಅಂದ್ರೆ ಅಲ್ಲಿ ತಮಿಳ್ ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ, ಇಂಗ್ಲಿಷು, ಮಲಯಾಳಂ, ಜಪಾನ್, ಫ್ರೆಂಚ್, ಕೊರಿಯಾ, ಹ್ಮ್, ಸೊ ಇದೆಲ್ಲದ್ರ ಮಧ್ಯೆ ಕನ್ನಡ. ಹಾ, ಹಾ, ಹಾ. ಸೊ ನಾವು ಅಷ್ಟು ಜನದ ಜೊತೆ ಫೈಟ್ ಮಾಡ್ಬೇಕು ಅಂದ್ರೆ ನಮ್ಮ ಕಂಟೆಂಟ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ಬೇಕು. ಹ್ಮ್, ಹ್ಮ್, ಇವಾಗ ತುಂಬಾ ಸ್ಲೋ ಇದೀವಿ ನಾವು. ಹ್ಮ್, ಅಂದ್ರೆ ನಾವು 1 ವರ್ಷಕ್ಕೊಂದ್ ಬರ್ಬೋದು, 2 ವರ್ಷಕ್ಕೊಂದ್ ಬರ್ಬೋದು. ಹ್ಮ್. ಸೊ ನೋಡಿ, ಕಾಂತಾರ ಬಂದ್ 2 ವರ್ಷ ಆಯ್ತು, ಹಾ, KGF ಬಂದ್ 2 ವರ್ಷ ಆಯ್ತು. ಈ ಗ್ಯಾಪ್ ಅಲ್ಲಿ ಇನ್ನೊಂದೆರಡು ಬಂದ್ಬಿಡ್ಬೇಕಾಗಿತ್ತು ಆ ತರದ್ದು. ಹ್ಮ್, ಸೊ ಚಿಕ್ಕ ಸಿನಿಮಾಗಳಾದ್ರೂನು, ಹ್ಮ್. ಈಗ ಡೇರ್ ಡೆವಿಲ್ ಮುಸ್ತಫಾ ಒಂಚೂರು ಚೆನ್ನಾಗಿ ವರ್ಕ್ ಆಯ್ತು, ಅಥವಾ ಇನ್ನೊಂದ್ ಯಾವ್ದೋ ಚೆನ್ನಾಗಿ ವರ್ಕ್ ಆಯ್ತು. ಅಥವಾ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಏನಾದ್ರು ಹೆದರ್ತಾ ಇದಾರ? ಇಲ್ಲ 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 ಇಲ್ಲ, ಇವಾಗ ಜಾಸ್ತಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದಾರೆ. ಹ್ಮ್. ಅಂದ್ರೆ ನಿಮಗೆ ಇವಾಗ ಶಾಕಾಹಾರಿ ಮಾಡಿದ್ದಾರೆ, ಶಿವಮೊಗ್ಗ ನಿರ್ಮಾಪಕರೇ ಮಾಡಿದ್ದಾರೆ. ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಯಾರು ಹೆದರ್ತಾ ಇಲ್ಲ. ಬಟ್ ಎಕ್ಸ್ಪೆರಿಮೆಂಟ್ಸ್ ಆಗೋ ಪ್ರೋಸೆಸ್ ತುಂಬಾ ಟೈಮ್ ತಗೊಂತಾ ಇದೆ. ಅದನ್ನ ಸ್ವಲ್ಪ ನಾವು ಮುರಿದು ಬೇಗ 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 ಮಾಡುವಂತ ಕೆಲಸ ಮಾಡ್ಬೇಕಾಗಿದೆ ಅಷ್ಟೇ. ಈಗ ನಿಮ್ಮ ಈ ಎಕ್ಸ್ ಅಂಡ್ ವೈ ತಂಡ ಹೇಗಿದೆ? ಹೇಗೆ ಅದನ್ನ ಫಾರ್ಮ್ ಮಾಡಿದ್ರೆ ತಂಡನ? ಎಕ್ಸ್ ಅಂಡ್ ವೈ ಅಲ್ಲಿ ಸೇಮ್ ಎಲ್ಲ ರಾಮಾರಾಮರೇ ಟೀಮ್ ಏನಿತ್ತು ಅದೇ ಟೀಮ್ ಇದೆ. ಇಲ್ಲಿ ಬೃಂದಾ ಆಚಾರ್ಯ, ಕೌಸಲ್ಯ ಸುಪ್ರಜಾ ನಾಯಕಿ ಪಾತ್ರ ಮಾಡಿದ್ದಾರೆ. ಮತ್ತೆ ದೂರದರ್ಶನ ಅಂತ ಒಂದು ಸಿನಿಮಾ ಬಂದಿದೆ, ಆ ಸಿನಿಮಾ ನಾಯಕಿ ಅಯ್ಯನ ಅಂತ ಅವ್ರು ಮಾಡಿದ್ದಾರೆ. ಅದು ಬಿಟ್ರೆ ನನ್ನ ಮ್ಯಾನ್ ಆಫ್ ದ ಮ್ಯಾಚ್ ಅಲ್ಲಿ ಮಾಡಿದ ಅಥರ್ವ ಪ್ರಕಾಶ್ ಅಂತ ಅವ್ನ್ ಮಾಡಿದ್ದಾನೆ. ಇದು ಬಿಟ್ಟು ತಾರಾಗಣದಲ್ಲಿ ದೊಡ್ಡಣ್ಣವ್ರು ವೀಣಾ ಸುಂದರ್ ವೀಣಾ, ಹರಿಣಿ ಅವರು, ಇವರೆಲ್ಲ ಆರ್ಟಿಸ್ಟಿಕ್ ಅಂದ್ರೆ ಕಾಸ್ಟ್ ಅಲ್ಲಿ ಇದ್ದಾರೆ. ಕ್ರಿಯೋಲ್ ಬಂದು ಸೇಮ್ ಲವಿತ್, ನನ್ನ ಎಲ್ಲಾ ಸಿನಿಮಾಗಳ ಸಿನಿಮಾಟೋಗ್ರಾಫರ್ ಅವರೇ ವರ್ಕ್ ಮಾಡ್ತಾ ಇದ್ದಾರೆ. ಕೆಂಪರಾಜು ಮತ್ತೆ ನಮ್ಮ ವರದರಾಜ್ ಕಾಮತ್ ಎಡಿಟಿಂಗು ಮತ್ತೆ ಆರ್ಟ್ ಅವರೇ ಮಾಡ್ತಾ ಇದ್ದಾರೆ. ಮ್ಯೂಸಿಕ್ ಗೆ ಈ ಸರಿ ಕೌಶಿಕ್ ಹರ್ಷ ಅಂತ ಬಂದಿದ್ದಾರೆ. ಅವರು ನನ್ನ ಜಯನಗರ 4th ಬ್ಲಾಕ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ನಲ್ಲ, ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಈ ಸಿನಿಮಾ ಅವ್ರು ಮಾಡ್ತಾ ಇದ್ದಾರೆ ಮ್ಯೂಸಿಕ್. ಮಿಕ್ಕಿದ ಎಲ್ಲಾ ಟೀಮು ಸೇಮ್ ನಮ್ಮ ಓಲ್ಡ್ ಟೀಮ್ ಏನಿತ್ತು ಆ ಟೀಮ್ ಇಟ್ಕೊಂಡೇ ಕೆಲಸಗಳು ಮಾಡಿದ್ವಿ. ಆಮೇಲೆ ಇದ್ರಲ್ಲಿ ನಾನೇ ಆಕ್ಟ್ ಮಾಡಿರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ, ಆಕ್ಟಿಂಗು, ಡೈರೆಕ್ಷನ್, ಪ್ರೊಡಕ್ಷನ್. ಸೊ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಎಲ್ಲಾರ ಸಪೋರ್ಟ್ ತಗೊಂಡು ಮಾಡಿದೀವಿ ಸಿನಿಮಾ. ಒಂದು 25 ಡೇಸ್ ಬೆಂಗಳೂರಲ್ಲಿ ಮಾಡಿದೀವಿ, ಒಂದು 25 ಡೇಸ್ ಮಂಗಳೂರು ಸುತ್ತಮುತ್ತ ಮಾಡಿದೀವಿ. ಒಂದು 4 ಹಾಡಿದೆ, ಜರ್ನಿ ಇದೆ. ಸೊ ಇಡೀ ಸಮಾಜದ್ದು ಅದೇ ನಾನು ಹೇಳ್ದಂಗೆ ಒಂದು XY ಗಳಿಂದ ಮನುಷ್ಯ ಹೇಗಾಗಿದ್ದಾನೆ ಇವತ್ತು, ಅವನು ಬರೀ XY ಆಗಿದ್ದವನು ಏನೇನೆಲ್ಲ ಆಗ್ಬಿಟ್ಟಿದ್ದಾನೆ ಇವತ್ತು. ಸೊ ಈ ತರದ ವಿಷಯಗಳು ಇಟ್ಕೊಂಡು. ಇದು ಹೇಗೆ, ಇದು ನಗರ ಕೇಂದ್ರಿತ ಕಥೆನಾ ಅಥವಾ ಹೇಗೆ ಮಾಡ್ತಾರೆ? ಇದು ಯೂನಿವರ್ಸಲ್ ಸಬ್ಜೆಕ್ಟ್. ನಗರ, ಹಳ್ಳಿ, ಅಂದ್ರೆ ಮನುಷ್ಯ ಮತ್ತು ಮನುಷ್ಯ ಸಂಬಂಧಗಳು ಎಲ್ಲೆಲ್ಲಿದೆ ಅದು ಎಲ್ಲಾರ್ಗೂ ಅಂಟುವಂತ ಸಿನಿಮಾ ಅಂತ ಹೇಳ್ಬೋದು ನಾನು. ಯಾವಾಗ ರಿಲೀಸ್ ಪ್ಲಾನ್ ಮಾಡಿದಿರಿ? ನಾನು ನವೆಂಬರ್ ಅಥವಾ ಡಿಸೆಂಬರ್ಗೆ ರಿಲೀಸ್ ಪ್ಲಾನ್ ಮಾಡಿದ್ದೀನಿ ಅಂತ. ಇವಾಗ ನೋಡ್ಬೇಕು, ಇವಾಗ ಬೇರೆ ಬೇರೆ ಸಿನಿಮಾಗಳು ಹೆಂಗಿದೆ, ಥಿಯೇಟರ್ ರಶ್ ಹೆಂಗಿದೆ ಅದೆಲ್ಲ ನೋಡ್ಕೊಂಡು ಬರ್ಬೇಕು. ಇವಾಗ ರೀ ರೆಕಾರ್ಡಿಂಗ್ ಪ್ರೋಸೆಸ್ ಇದೆ, ಪೋಸ್ಟ್ ಪ್ರೊಡಕ್ಷನ್ ಪ್ರೋಸೆಸ್. ಇನ್ನೊಂದು ತಿಂಗಳ ಕೆಲಸ ಎಲ್ಲ ಮುಗಿಯುತ್ತೆ. ಸೊ ಆಮೇಲೆ ನಾವು ರಿಲೀಸ್ ಪ್ಲಾನ್ ಮಾಡ್ತೀವಿ. ಈ ಎಕ್ಸ್ ಅಂಡ್ ವೈ ಸಿನಿಮಾ ನೀವು ಆಡಿಯನ್ಸ್ಗೆ ಹೇಳ್ಬೇಕಾದ್ರೆ ನನ್ನ ಸಿನಿಮಾ ಈ ರೀತಿ ಇದೆ, ಈ ತರ ನೋಡ್ಬೇಕಾದಂತ ಸಿನಿಮಾ, ಈ ಕಾರಣಕ್ಕಾಗಿ ನೀವು ಸಿನಿಮಾ ನೋಡಕ್ ಬರ್ಬೇಕು ಅಂತ ಹೇಳಿ ನೀವು ಆಡಿಯನ್ಸ್ಗೆ ಹೇಳೋದಾದ್ರೆ ಹೇಗೆ, ಏನ್ ಹೇಳ್ತೀರಿ ಅವ್ರಿಗೆ? ಇದೇ ಕಾರಣಕ್ಕೆ ಬರ್ಬೇಕು ಅಂದ್ರೆ ಮನುಷ್ಯ ಸಂಬಂಧವನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದೀವಿ ಸಿನಿಮಾದಲ್ಲಿ. ಅಂದ್ರೆ ಮನುಷ್ಯ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ ಸಂಬಂಧಗಳನ್ನ, ಆಮೇಲೆ ಸಮಾಜನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದಾನೆ, ಆಮೇಲೆ ತುಂಬಾ ಸುಲಭವಾಗಿ, ತುಂಬಾ ಆರಾಮಾಗಿ, ತುಂಬಾ ಖುಷಿಯಾಗಿ ಬದುಕಬಹುದಾದಂತ ಮನುಷ್ಯ ಅವನ್ ಸುತ್ತಮುತ್ತ ವ್ಯವಸ್ಥೆಗಳು ಹೆಂಗ್ ಮಾಡ್ಕೊಂಡಿದ್ದಾನೆ, ಈ ವಿಷಯಗಳನ್ನ ನಗ್ತಾ ಮತ್ತೆ ಎಮೋಷನಲ್ ಆಗಿ ನೋಡೋದಕ್ಕೆ ಸಿನಿಮಾಗೆ ಬರ್ಲೇಬೇಕು. ಇನ್ನೊಂದು ಎಸ್ಪೆಷಲಿ ಸಿನಿಮಾ ಮದ್ವೆ ಆಗ್ಬೇಕು ಅಂತಿರೋರ್ಗೆ, ಮದ್ವೆ ಆಗಿರೋರ್ಗೆ, ಸೊ ಎಲ್ಲಾರ್ಗು ಅಂಟುವಂತ ಸಿನಿಮಾ. ಯಾಕಂದ್ರೆ ಒಂದು ಮಗುವಿನ ಪಾಯಿಂಟ್ ಆಫ್ ವ್ಯೂ ಅಥವಾ ಒಂದು ಈ ಪ್ರಪಂಚನ ಹೊಸದಾಗಿ ನೋಡೋ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಆ ಜನರೇಷನ್ ಎಲ್ಲರಿಗೂ ಸಿನಿಮಾ ಇಷ್ಟ ಆಗತ್ತೆ ಅಂತ ನನ್ನ ಭರವಸೆ ಮತ್ತೆ ಅನಿಸಿಕೆ. ಸೊ ಇದಕ್ಕಾದ್ರೂ ಬರ್ಲೇಬೇಕು, ಜನ ಬಂದು ನೋಡ್ತಾರೆ ಅಂತ ನನ್ನ ಇದು. ಕೊನೆ ಪ್ರಶ್ನೆ, ಎಕ್ಸ್ ಅಂಡ್ ವೈ ಹೊರತಾಗಿ ಕನ್ನಡ ಚಿತ್ರರಂಗ ಬಿಕ್ಕಟ್ಟಲ್ಲಿದೆ ಅಂತ ಅನ್ಸುತ್ತಾ? ಅದೇ ಹೇಳಿದ್ದು, ಬಿಕ್ಕಟ್ಟಲ್ಲಿ ಖಂಡಿತ ಇದೆ. ಯಾಕೆ ಅಂದ್ರೆ
ನಮಗೆ ಬರೀ ಕನ್ನಡ ಚಿತ್ರರಂಗ ಅನ್ನೋದಲ್ಲ, ಇಲ್ಲಿ ಎಲ್ಲಾ ಭಾಷೆಯ ಚಿತ್ರಗಳು ಬರೋದ್ರಿಂದ ಇಲ್ಲಿಯ ನಿರ್ದೇಶಕರು, ನಟರು, ನಿರ್ಮಾಪಕರು ಪ್ರಪಂಚದ ಸಿನಿಮಾ ಮಾರ್ಕೆಟ್ ಜೊತೆ ಫೈಟ್ ಮಾಡ್ಬೇಕಾಗಿರೋಂತ ಪರಿಸ್ಥಿತಿ ಇರೋದ್ರಿಂದ ಅದು 100% ಅದು ಬಿಕ್ಕಟ್ಟಲ್ಲೇ ಇದೆ. ಅಂದ್ರೆ ನಮ್ಗೆ ಅಂತ ಒಂದು ಖಾಲಿ ಸ್ಪೇಸ್ ಇಲ್ಲ ಇಲ್ಲಿ. ನಮ್ಮ ಅಂದ್ರೆ ಇವಾಗ ಈ ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ ಆಟ ಆಡಕ್ಕೆ ಅಂತ ಒಂದು ಮೈದಾನ ಇರುತ್ತೆ. ಇದು ಬರೀ ಆ ಸ್ಕೂಲ್ನವ್ರಿಗೆ ಅಂತ ಇರುತ್ತೆ. ನಮ್ಮ ಮೈದಾನ ಬರೀ ನಮ್ ಸ್ಕೂಲ್ಗಿಲ್ಲ, ಇಲ್ಲಿ ಪ್ರಪಂಚದ ಎಲ್ಲಾ ಸ್ಕೂಲ್ ವಿದ್ಯಾರ್ಥಿಗಳು ಬಂದು ಆಡ್ತಾ ಇದಾರೆ. ಆ ಗ್ಯಾಪ್ ಅಲ್ಲಿ ನಾವು ನಮ್ಗ ಆದಷ್ಟು ಕಳ್ಕೊಂಡು ಓಡಾಡ್ತಾ ಇದೀವಿ. ಆ ತರ ಬಿಕ್ಕಟ್ಟಲ್ಲಿ ಇದೆ ಅನ್ನೋದ್ ಬಿಟ್ರೆ ಕ್ರಿಯೇಟಿವ್ ಆಗಿ, ಪ್ರೊಡಕ್ಷನ್ ಆಗಿ ಎಲ್ಲದೂ ಚೆನ್ನಾಗಿದೆ. ಸ್ವಲ್ಪ ಅದನ್ನ ಸ್ಪೇಸ್ ಮಾಡ್ಕೋಬೇಕು ನಾವು. ಅಂದ್ರೆ ಥಿಯೇಟರ್ಗಳ ಜೊತೆ ಮಾತಾಡ್ತೀವ ಅಥವಾ ನಮ್ಮ ವಾಣಿಜ್ಯ ಮಂಡಳಿಯವ್ರ ಜೊತೆ ಮಾತಾಡ್ತೀವಿ, ಏನೋ ಒಂದು ಸಿಸ್ಟಮ್ ತಗೊಂಡ್ಬರ್ಬೇಕು. ಅಂದ್ರೆ ಕನ್ನಡ ಚಿತ್ರರಂಗ ಒಂದಿಷ್ಟು ಸ್ಪೇಸ್ ಕೊಡಿ. ನಾವೇನು OTT ಪ್ಲಾಟ್ಫಾರ್ಮ್ ಆಗಿರ್ಬೋದು, ಟಿವಿ ಚಾನಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಎಲ್ಲವುದು ವ್ಯವಹಾರ ಆಗಿರೋದ್ರಿಂದ ನಾವು ಫೋರ್ಸ್ ಮಾಡಕ್ಕಾಗಲ್ಲ. ವ್ಯವಹಾರ ಅವ್ರಿಷ್ಟ, ಅವರು ದುಡಿಮೆ ಎಲ್ ಚೆನ್ನಾಗತ್ತೆ ಹಂಗ ವ್ಯವಹಾರ ಮಾಡೇ ಮಾಡ್ತಾರೆ. ನಮಗ್ ಒಂಚೂರು ಖಾಲಿ ಸ್ಪೇಸ್ ಬೇಕಷ್ಟೇ ಆಟ ಆಡಕ್ಕೆ. ಆ ವಿಷಯದಲ್ಲಿ ಬಿಕ್ಕಟ್ಟಿದೆ ಅನ್ನೋದ್ ಬಿಟ್ರೆ ಒಳ್ಳೊಳ್ಳೆ ಕಂಟೆಂಟ್ ರೈಟರ್ಸು, ಕಂಟೆಂಟ್ ಡೈರೆಕ್ಟರ್ಸು, ಆಕ್ಟರ್ಗಳು ಎಲ್ಲ ಚೆನ್ನಾಗಿದೆ ಸರ್ ಇಂಡಸ್ಟ್ರಿ. ಈ ಸಿನಿಮಾ ಎಕ್ಸ್ ಅಂಡ್ ವೈ ಕನ್ನಡ ಸಿನಿಮಾದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗುತ್ತಾ? ಆ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ, ಈ ಮ್ಯಾನ್ ಆಫ್ ದಿ ಮ್ಯಾಚ್ ಆಗುತ್ತಾ? ಖಂಡಿತ. ನನಗೆ ಈಗ ನಾವು ಸಿನಿಮಾ ನೋಡ್ತೀವಲ್ಲ, ಎಕ್ಸ್ಪ್ರೆಸ್ ಸಿನಿಮಾದ ಕೊನೆಯ ಒಂದು ಆಫ್ಟರ್ ಇಂಟರ್ವೆಲ್ ಆಗಿ ಒಂದು 10-15 ನಿಮಿಷ ಆದ್ಮೇಲೆ ಜನ ಸಿನಿಮಾಕ್ಕೆ ಕನೆಕ್ಟ್ ಆಗೋ ರೀತಿನೇ ಬೇರೆ ಆಗುತ್ತೆ. ಅಲ್ಲಿವರೆಗೂ ಒಂದು ಲೈಟ್ ಹಾರ್ಟೆಡ್ ಆಗಿ ಟ್ರಾವೆಲ್ ಆಗುವಂತ ಸಿನಿಮಾ, ಆಮೇಲೆ ಇದು ನಮ್ ಕತೆ ಅಂತ ಅನ್ಸಕ್ಕೆ ಖಂಡಿತ ಸ್ಟಾರ್ಟ್ ಆಗುತ್ತೆ. ಸೊ ನಾನ್ ಅನ್ಕೊಂಡಿದ್ ಮಟ್ಟಕ್ಕೆ ಜನ ಕನ್ನಿಸ್ಬಿಡ್ತು ಅಂದ್ರೆ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಎಲ್ಲ ಆಗ್ಬಿಡುತ್ತೆ. ಎಕ್ಸ್ ಅಂಡ್ ವೈ ಸಿನಿಮಾ ಅತ್ಯಂತ ಯಶಸ್ವಿ ಆಗಲಿ, ನಿಜವಾಗ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಲಿ ಅಂತ ನಾನು ಶುಭ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಎಕ್ಸ್ ಅಂಡ್ ವೈ ಸಿನಿಮಾ ನೋಡಿ. ನವೆಂಬರ್ ಆ ಡಿಸೆಂಬರ್ ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಇದು ಇವತ್ತಿನ ಮಾತಿನ ಹೆಜ್ಜೆ. ಕನ್ನಡ ಚಿತ್ರರಂಗದ ಸೃಜನಶೀಲ ನಿರ್ದೇಶಕ ಸತ್ಯ ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ. ಇನ್ನಷ್ಟು ಅತಿಥಿಗಳೊಂದಿಗೆ ನಾವು ಮಾತಾಡ್ತೀವಿ. ನಾನು ಹೊನ್ನಾಳಿ ಚಂದ್ರಶೇಖರ್, ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆಗೆ, ಕನ್ನಡ ಮೀಡಿಯಂ 24/7. ನಮಸ್ಕಾರ.